ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಡ್ಯಾಕ್ಸ್ ಸೀರೀಸ್ನ 28ನೇ ವಿಡಿಯೋ. ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೇಟ್ ಫಂಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ ಪಾರ್ಟ್ 1 ಅಂದರೆ ಭಾಗ 1 ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ ಫಂಕ್ಷನ್ಸ್ ಜೊತೆಗೆ ಇನ್ನೂ ಅನೇಕ ವಿಡಿಯೋಗಳಲ್ಲಿ ನೀವು ಡೇಟ್ ಫಂಕ್ಷನ್ಸ್ಗಳನ್ನು ಕಲ್ತ್ಕೊಡ್ತೀರ. ಬನ್ನಿ ಇವಾಗ ಡೇಟ್ ಫಂಕ್ಷನ್ಸ್ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಡೇಟ್ ಫಂಕ್ಷನ್ಸ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಮಗೆ ಅಕಸ್ಮಾತಾಗಿ ಒಂದು ಡೇಟ್ ಇದ್ದರೆ ಅದರಲ್ಲಿ ಡೇ ಮಂತ್ ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅಥವಾ ಡೇ ಮಂತ್ ಇಯರ್ ಇದ್ದು ಅದನ್ನು ಡೇಟ್ಗೆ ಕನ್ವರ್ಟ್ ಮಾಡೋದಕ್ಕೆ, ಅಥವಾ ಯಾವುದೇ ಡೇಟ್ ಕ್ಯಾಲ್ಕುಲೇಷನ್ಸ್ ಇರಬೇಕು ಅಂತಂದಾಗ ನಾವು ಈ ಡೇಟ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಈ ಫಂಕ್ಷನ್ಸು ನಮಗೆ ಡೇಟ್ ಕ್ಯಾಲ್ಕುಲೇಷನ್ಸ್ಗೆ ಮತ್ತು ರಿಪೋರ್ಟ್ಸ್ ಮಾಡೋದಕ್ಕೆ ತುಂಬ ಮುಖ್ಯ ಆಗಿರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಫಂಕ್ಷನ್ಸ್ಗಳನ್ನು ಕಲಿತೀವಿ ಅಂತ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಡೇ, ಮಂತ್, ಇಯರ್ ಮತ್ತು ಡೇಟ್ ಫಂಕ್ಷನ್ಸ್ಗಳನ್ನು ನಾವು ಕಲ್ತ್ಕೊಳ್ಳೋಣ. ಇಲ್ಲಿ ನಾನು ಲಿಂಕ್ಸನ್ನು ಕೊಟ್ಟಿದ್ದೀನಿ. ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಇದು ತೊಗೊಂಡೋಗುತ್ತೆ. ಈ ಮೈಕ್ರೋಸಾಫ್ಟ್ ವೆಬ್ಸೈಟಲ್ಲಿ ನೀವೇನು ಮಾಡ್ಬೋದು ಅಂದರೆ, ಈ ಫಂಕ್ಷನ್ಸ್ನ ಎಕ್ಸ್ಪ್ಲನೇಷನ್ ಮತ್ತು ಸಿಂಟೆಕ್ಸ್ ಮತ್ತು ಎಕ್ಸಾಂಪಲ್ಸ್ ಕೂಡ ಇರುತ್ತೆ. ನೀವು ಅದನ್ನು ನೋಡಿ ನೀವು ಕಲ್ತ್ಕೋಬೋದು. ರೈಟ್, ಈಗ ನಾವು ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಈ ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ ನಾವು ಈ ಒಂದು ಆರ್ಡರ್ ಡೇಟ್ ಏನಿದೆ ಇದರಲ್ಲಿ ಡೇ, ಮಂತ್, ಇಯರನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಈಗ ನೋಡಿ, ಡೇಟ್ ಇಲ್ಲಿ ಟೇಬಲ್ ಟೂಲ್ಸ್ಗೆ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ಒಂದು ಕಾಲಮ್ ಬರುತ್ತೆ. ಇಲ್ಲಿ ನಾವು ಇದರಲ್ಲಿ ಡೇ, ಮಂತ್, ಇಯರನ್ನು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಫಸ್ಟ್ ನೋಡೋಣ. ಹೋಗ್ತೀನಿ ಇವಾಗ. ಫಂಕ್ಷನ್ ಡೇ, ಡೇ ಆಫ್ ಆರ್ಡರ್ ಡೇಟ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟರೆ ನೋಡಿ ನಮಗಿಲ್ಲಿ ಡೇ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸಪೋಸ್ ನನಗೆ ಮಂತ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮಂತ್ ಫಂಕ್ಷನನ್ನು ಯೂಸ್ ಮಾಡ್ತೀನಿ. ನ್ಯೂ ಕಾಲಮ್, ಮಂತ್ ಫಂಕ್ಷನನ್ನು ಯೂಸ್ ಮಾಡೋಣ. ಫಂಕ್ಷನ್ ಮಂತ್ ಈಕ್ವಲ್ಸ್ ಮಂತ್ ಆಫ್ ಆರ್ಡರ್ ಡೇಟ್. ಎಂಟರ್. ಸೊ ಇಲ್ಲಿ ನಮಗೆ ಮಂತ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ನಾವೇನಾದರೂ ಅಕಸ್ಮಾತಾಗಿ ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ, ನಾನು ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್, ಇಲ್ಲಿ ಇವಾಗ ಇಯರನ್ನು ಕೊಡೋಣ. ಫಂಕ್ಷನ್ ಇಯರ್ ಆಫ್ ಆರ್ಡರ್ ಡೇಟ್. ನೋಡಿ ಇವಾಗ ಡೇ, ಮಂತ್, ಇಯರಿಂದ ನಾವು ಡೇ, ಮಂತ್, ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ಇದೇ ರೀತಿ ಅಕಸ್ಮಾತಾಗಿ ಏನಾದರೂ ಡೇ, ಮಂತ್, ಇಯರ್ ಸಪ್ರೇಟ್ ಕಾಲಮ್ಸಲ್ಲಿತ್ತು ಅಂದರೆ ನಾವು ಡೇಟ್ ಫಂಕ್ಷನನ್ನು ಯೂಸ್ ಮಾಡಿ ಡೇಟ್ಗೆ ಕನ್ವರ್ಟ್ ಮಾಡ್ಕೋಬೋದು. ನೋಡಿ ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇವಾಗ ಈ ಡೇ, ಮಂತ್, ಇಯರನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಡೇಟ್ ಫಂಕ್ಷನ್ ಯೂಸ್ ಮಾಡಿ ಒಂದು ಡೇಟನ್ನು ಕೊಡೋಣ. ಫಂಕ್ಷನ್ ಡೇಟ್, ಡೇಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ನೋಡಿ ಇಯರ್, ಮಂತ್, ಡೇ ಕೇಳುತ್ತದು. ಆರ್ಡರ್ ಡೇ ಕೊಡೋಣ, ಆರ್ಡರ್ ಇಯರ್, ಸಾರಿ, ಇಲ್ಲಿ ಇಯರ್ ಫಸ್ಟು, ಮಂತ್, ಆರ್ಡರ್ ಮಂತ್, ಆರ್ಡರ್ ಡೇ. ಎಂಟರ್ ಅಂತ ಕೊಟ್ಟರೆ ನೋಡಿ ನಮಗಿವಾಗ ಕಂಪ್ಲೀಟ್ ಡೇಟ್ ತೊಗೊಳುತ್ತೆ. ಸೊ ಈ ರೀತಿ ನಾವು ಡೇ, ಮಂತ್, ಇಯರ್ ಯೂಸ್ ಮಾಡಿಕೊಂಡು ಡೇಟನ್ನು ಕೊಡ್ಬೋದು. ರೈಟ್, ಸಪೋಸ್ ನನಗೇನಾದರೂ ಕ್ವಾರ್ಟರ್ ಅಥವಾ ಮಂತ್ ನೇಮ್ ಈ ಥರದ್ದು ಏನಾದ್ರು ಬೇಕಂದರೆ ಫಂಕ್ಷನ್ ಇಲ್ಲದೇ ಕೂಡ ನಾವು ಡೇ, ಮಂತ್, ಇಯರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಕ್ವಾರ್ಟರ್ ಮತ್ತು ಮಂತ್ ನೇಮನ್ನು ಕೂಡ ನಾವು ತೊಗೋಬೋದು.
ಇಲ್ಲಿ ನಾವು ಆರ್ಡರ್ಡ್ ಅಕಸ್ಮಾತ್ ಯಾವುದಾದ್ರು ಕಾಲಮ್ ಡೇಟಲ್ಲಿದ್ದರೆ ನಮಗೆ ಅದರದ್ದೇ ಆದ ಪ್ರಾಪರ್ಟೀಸ್ ಬರುತ್ತೆ, ಡೇ ಮಂತ್ ಇಯರ್ ಅಂತ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ಇವಾಗ ಸಪೋಸ್ ನನಗೆ ಕ್ವಾರ್ಟರ್ ವ್ಯಾಲ್ಯೂಸ್ ಬೇಕು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗೆಟ್ ಕ್ವಾರ್ಟರ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಆರ್ಡರ್ ಡೇಟ್. ನೋಡಿ ಇಲ್ಲಿ ಎಷ್ಟೊಂದು ನಿಮಗೆ ವ್ಯಾಲ್ಯೂಸ್ ತೊಗೋಬೋದು. ಇಲ್ಲಿ ನಾನು ಕ್ವಾರ್ಟರ್ ಅಂತ ತೊಗೋತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ ನಮಗೆ ಇಲ್ಲಿ ಕ್ವಾರ್ಟರ್ ಬರುತ್ತೆ. ರೈಟ್. ನೆಕ್ಸ್ಟ್ ಬಂದು ಅಕಸ್ಮಾತ್ ಏನಾದ್ರು ನನಗೆ ಮಂತ್ ನೇಮ್ ಬೇಕಂದರೆ ನಾವು ಈ ಕಾಲಮಲ್ಲಿ ಮಂತ್ ನೇಮ್ ಕೂಡ ತೊಗೋಬೋದು. ಇಲ್ಲೋಗ್ಬಿಟ್ಟು ಗೆಟ್ ಮಂತ್ ನೇಮ್ ಅಂತ ಕೊಡ್ತೀನಿ, ಆರ್ಡರ್ ಡೇಟ್ ಮಂತ್. ಓಕೆ, ಎಂಟರ್ ಅಂತ ಕೊಟ್ಟರೆ ಫಂಕ್ಷನ್ ಇಲ್ಲದೇ ನಾವು ಕ್ವಾರ್ಟರ್ ಮತ್ತು ಮಂತ್ ನೇಮನ್ನು ತೊಗೋಬೋದು. ಸೊ ಈ ರೀತಿ ನಾವು ಡೇಟ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಮಗೆ ಇವಾಗ ಮಂತ್ ನೇಮ್ ಬಂತು. ರೈಟ್. ಸೊ ಈ ರೀತಿ ನಾವು ಇಲ್ಲಿ ಈ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಬೋದು. ಇನ್ನೂ ಅನೇಕ ಡೇಟ್ ಫಂಕ್ಷನ್ಸ್ಗಳಿದೆ, ನೀವು ಇದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊತೀರ. ನಿಮಗೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ 9060787793 ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತೀವಿ. ಮತ್ತು enquiry@ITSINC ಈ ಇಮೇಲ್ ಐಡಿಗೆ ನೀವು ಇಮೇಲ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಕಳಿಸ್ಕೊಡ್ತೀವಿ. www.itsinc.in ಇದು ನಮ್ಮ ವೆಬ್ಸೈಟ್. ನಿಮಗೇನಾದರೂ ಅಕಸ್ಮಾತಿಗೆ ಹೆಚ್ಚಿನ ಮಾಹಿತಿ ಜೊತೆಗೆ ನಿಮಗೇನಾದರೂ ಉಚಿತವಾಗಿ ಯಾವುದಾದ್ರು ಕೋರ್ಸ್ಗೆ ಎನ್ರೋಲ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಂಡು ಅದರ ಜೊತೆಗೆ ಉಚಿತವಾಗಿ ಕೋರ್ಸ್ಗಳನ್ನು ಕೂಡ ನೀವು ಎನ್ರೋಲ್ ಮಾಡ್ಕೋಬೋದು. ಇನ್ನೂ ನೀವೇನಾದರೂ ನಮ್ಮನ್ನು ಫಾಲೋ ಮಾಡದೇ ಇದ್ದರೆ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾವು ಲಭ್ಯ ಇರ್ತೀವಿ. ದಯವಿಟ್ಟು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಒಂದು ಥಮ್ಸ್ ಅಪ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಇದನ್ನು ತುಂಬ ಜನಕ್ಕೆ, ಅಂದರೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಕೂಡ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ.